ಹಲೋ ಫ್ರೆಂಡ್ಸ್, ಎಲ್ಲರಿಗೆ ಕೂಡ ನಮಸ್ಕಾರ. ಇವತ್ತು ಹೊಟ್ಟೆ ಬೊಜ್ಜು ಕರಗಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಆಫ್ಟರ್ ಡೆಲಿವರಿ ಹೆಂಗಸರಿಗಾದ್ರೆ ಡೆಲಿವರಿ ನಂತರ ತುಂಬಾನೇ ಹೊಟ್ಟೆ ಬಂದಿರ್ತದೆ. ಹೊಟ್ಟೆ ಅಂದ್ರೆ ಡೆಲಿವರಿ ಟೈಮಲ್ಲಿ ಸ್ಟ್ರೆಚ್ ಆಗ್ತದೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟ್ರೆಚ್ ಆಗ್ತದೆ, ದೊಡ್ಡ ಹೊಟ್ಟೆ ಆಗಿರ್ತದೆ. ಅದನ್ನೆಲ್ಲ ನಾವು ಯಾವ ರೀತಿ ಆಫ್ಟರ್ ಡೆಲಿವರಿ ಹೊಟ್ಟೆ ಬೊಜ್ಜನ್ನ ಹೇಗೆ ಕಡಿಮೆ ಮಾಡ್ಬೋದು, ಅಥವಾ ಕೂತ್ಕೊಂಡು ವರ್ಕ್ ಮಾಡುವವರಿಗೆ, ಆಫೀಸ್ ವರ್ಕ್ ಮಾಡುವವರಿಗೆ, ಅಂತವರಿಗೆ ಕೂಡ ಹೊಟ್ಟೆ ಬೊಜ್ಜು ಅಂತ ಹೇಳುವಂಥದ್ದು ತುಂಬಾನೇ ಬರ್ತದೆ. ಯಾಕೆಂದ್ರೆ ನಾವು ಜಾಸ್ತಿಯಾಗಿ ತಿನ್ನೋದು, ಕ್ಯಾಲೋರಿ ನೋಡ್ಕೊಳ್ಳೋದಿಲ್ಲ, ಜಾಸ್ತಿಯಾಗಿ ತಿನ್ನೋದು, ಆಮೇಲೆ ಏನು ಕ್ಯಾಲೋರಿ ಡೆಫಿಸಿಟ್ ನೋಡದೆ ಸಿಕ್ಕಾಪಟ್ಟೆ ತಿನ್ನೋದು, ಕೂತ್ಕೊಂಡು ವರ್ಕ್ ಮಾಡೋದು, ಈ ತರ ಮಾಡೋದ್ರಿಂದ ಹೊಟ್ಟೆ ಬೊಜ್ಜು ಅಂತ ಹೇಳುವಂಥದ್ದು ಜಾಸ್ತಿಯಾಗಿ ಬರ್ತದೆ. ಇದನ್ನ ಕಡಿಮೆ ಮಾಡ್ಬೇಕಾದ್ರೆ ಕೆಲವೆಲ್ಲ ಟಿಪ್ಸ್ ಅನ್ನ ನಾವು ಫಾಲೋ ಮಾಡ್ಬೇಕು. ಅದು ಯಾವುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಮೊದಲನೇದಾಗಿ ಡಯಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಆಫೀಸಿಗೆ ಹೋಗ್ತೇವೆ, ನಮಗೆ ಡಯಟ್ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಅಂತ ಅನ್ನುವವರಿಗೆ ಯಾವ ರೀತಿ ಒಂದು ಪ್ಲಾನ್ ಅನ್ನ ನೀವು ಮಾಡ್ಕೊಳ್ಬಹುದು ಅಂತ ಹೇಳಿ ಮೇನ್ ಆಗಿ ಹೇಳೋದಾದ್ರೆ, ಆಫೀಸಿಗೆ ಹೋಗುವ ಟೈಮಲ್ಲಿ ಏನಾದ್ರೂ ನಿಮಗೆ ವಾಕಿಂಗ್ ಮಾಡುವ ಏನಾದ್ರೂ ಅವಕಾಶ ಸಿಕ್ಕಿದ್ರೆ, ಅಂದ್ರೆ ಈಗ ಮೆಟ್ಲು ಹತ್ಲಿಕ್ಕೆ ಎಲ್ಲ ಸಿಕ್ತದಲ್ಲ, ಲಿಫ್ಟ್ ಅಲ್ಲಿ ಹೋಗುದು, ಅದನ್ನೆಲ್ಲ ತಪ್ಪಿಸ್ಕೊಂಡು ಅಟ್ಲೀಸ್ಟ್ ಸ್ವಲ್ಪ ವಾಕಿಂಗ್ ಮಾಡಿ ಸ್ಟೆಪ್ ಹತ್ಕೊಂಡು ಹೋಗಿ. ಹೀಗೆ ಮಾಡೋದ್ರಿಂದ ನಿಮ್ಗೆ ಎಕ್ಸರ್ಸೈಸ್ ಆಗುತ್ತೆ, ಹಾಗೆ ಇದು ಸ್ವಲ್ಪ ಆದ್ರೂ ನೀವು ತಿಂದಂತ ಆಹಾರ ಕ್ಯಾಲೋರಿ ಬರ್ನ್ ಆಗ್ತದೆ. ಇವತ್ತಿನ ಈ ಒಂದು ವಿಡಿಯೋ ಅಂತ ಹೇಳಿದ್ರೆ, ಯಾವುದೇ ಡಯಟ್ ಮಾಡದವರು ಇರ್ಬೋದು, ಅಥವಾ ಯಾವುದೇ ಎಕ್ಸರ್ಸೈಸ್ ಮಾಡದವರು ಇರ್ಬೋದು, ಬಿಸಿ ವರ್ಕ್ ಅಲ್ಲಿ ಇರುವವರು, ಅಂತವ್ರು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ. ಆಮೇಲೆ ನೀವು ಮೇನ್ ಆಗಿ ನೀರನ್ನ ಜಾಸ್ತಿ ಕುಡೀರಿ. ಬಿಸಿ ನೀರನ್ನ ಬೆಳಿಗ್ಗೆ, ಮಧ್ಯಾಹ್ನ, ಹಾಗೆ ಸಾಯಂಕಾಲ ಮತ್ತೆ ರಾತ್ರಿ ಎಲ್ಲ ಬಿಸಿ ನೀರನ್ನ ಜಾಸ್ತಿಯಾಗಿ ಕುಡೀರಿ. ಇದರಿಂದ ನಿಮ್ಮ ಡೈಜೆಷನ್ ಹೇಳುವಂಥದ್ದು ತುಂಬಾನೇ ಇಂಪ್ರೂವ್ ಆಗ್ತದೆ. ಡೈಜೆಷನ್ ಇಂಪ್ರೂವ್ ಆದ ಕೂಡಲೇ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗ್ತದೆ. ಸೊ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗ್ತದೆ, ಹಾಗೆ ಫ್ಯಾಟ್ ಲಾಸ್ ಕೂಡ ಆಗ್ತದೆ, ಹೊಟ್ಟೆ ಬೊಜ್ಜು ಕೂಡ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆ ಸಕ್ಕರೆಯನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೀವು ಡಯಟ್ ಮಾಡೋದಿಲ್ಲ ಅಂತ ಹೇಳಿದ್ರು, ಮಾಮೂಲಿಯಾದ ಫುಡ್ ಅನ್ನ, ಅನ್ನ ಆ ತರವೇ ತಿಂತ ಇದ್ರು ಕೂಡ ಸ್ವಲ್ಪ ಸಕ್ಕರೆ ಮೇನ್ ಅಂತ ಹೇಳುದು, ಸ್ವೀಟ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಶುಗರ್ಲೆಸ್ ಟೀ ಅಥವಾ ಏನಾದ್ರೂ ಸ್ಟೀವಿಯಾ ಹಾಕೊಂಡು ಟೀಯನ್ನ ಕುಡಿಬಹುದು, ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಅಥವಾ ಟೀ ಕಾಫಿಯ ಪ್ರಮಾಣವನ್ನೇ ಕಡಿಮೆ ಮಾಡಿಕೊಂಡು ಮಾಡಿತ್ತಂತ ಹೇಳಿದ್ರೆ ಕೂಡ ನಿಮಗೆ ನಿಮ್ಮ ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಬಹುದು, ಫ್ಯಾಟ್ ಲಾಸ್ ಅನ್ನ ಮಾಡ್ಕೊಳ್ಬಹುದು. ಇನ್ನೊಂದು ಟಿಪ್ ಅಂತ ಹೇಳಿದ್ರೆ, ನೀವು ನಿಮ್ಮ ವರ್ಕ್ ಏರಿಯಾದಲ್ಲಿ ಆಗಾಗ ಅರ್ಧ ಗಂಟೆಗೊಮ್ಮೆ ಎದ್ದು ಓಡಾಡ್ಬೇಕು. ಒಂದೇ ಕಡೆ ಕೂತ್ಕೊಂಡು ವರ್ಕ್ ಮಾಡಬಾರ್ದು. ಅಟ್ಲೀಸ್ಟ್ ನೀರನ್ನ ಜಾಸ್ತಿಯಾಗಿ ಕುಡಿಬೇಕು. ಸೊ ವಾಶ್ರೂಮಿಗೆ ಹೋಗುವಾಗ ಒಂದು ನಿಮ್ಗೆ ಸ್ವಲ್ಪ ಆದ್ರೂ ನಡಿಗೆ ಸಿಗ್ತದೆ. ನಡೆಯೋದ್ರಿಂದ ನಿಮ್ಮ ಕ್ಯಾಲೋರಿ ಹೇಳುವಂಥದ್ದು ಬರ್ನ್ ಆಗ್ತದೆ. ಸೊ ನೀವು ಅದನ್ನಾದ್ರೂ ಮಾಡ್ಕೊಳ್ಬಹುದು. ಆಗ ಗಂಟೆಗೊಮ್ಮೆ ಒಂದ್ ಸ್ವಲ್ಪ ಮೂವ್ಮೆಂಟ್, ಆ ಕಡೆ ಈ ಕಡೆ ಹೋಗುದು, ಮಧ್ಯಾಹ್ನ ಊಟದ ಟೈಮಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗುವಂಥದ್ದು, ಆ ತರ ಮಾಡಿದ್ರೆ ಕೂಡ ನಿಮಗೆ ಅದು ಹೆಲ್ಪ್ ಆಗ್ತದೆ. ಮತ್ತೆ ನೈಟ್ ನೀವು ಊಟ ಮಾಡಿ ಬಂದು ಮನೆಯಲ್ಲಿ ಟಿವಿ ನೋಡ್ಕೊಂಡು ಇದ್ದ ಹೆವಿ ಜಂಕ್ ಫುಡ್ ಇರ್ಬೋದು, ಮಿಕ್ಸ್ಚರ ಏನೋ ಅಂತಿಲ್ಲ, ಸಾಯಂಕಾಲ ಆಫೀಸಿಂದ ಬಂದು ಸ್ಟ್ರೆಸ್ ಆಗಿರ್ತದೆ, ಸಿಕ್ಕಿದ್ದೆಲ್ಲ ತಿಂತೀರಿ, ಯಾವುದೇ ವೆಯ್ಟ್ ಗೈನ್ ಆಗ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ನೀವು. ಸೊ ಹೀಗೆ ಮಾಡೋದ್ರಿಂದ ಕೂಡ ನೀವು ವೆಯ್ಟ್ ಗೈನ್ ಆಗ್ತೀರಾ. ಆಗ ಏನ್ ಮಾಡಿ ಅಂದ್ರೆ, ಒಳ್ಳೆ ಆಹಾರ ಊಟವನ್ನ ಮಾಡಿ ನೀವು 7 ಗಂಟೆ ಆಫೀಸಿಂದ ಬಂದ ತಕ್ಷಣ ನಿಮ್ಗೆ ಬೇಕಾದನ್ನೆಲ್ಲ ತಿಂದು, ಆಮೇಲೆ ಸ್ವಲ್ಪ ಟೆರೆಸ್ ಅಲ್ಲಿ ಎಲ್ಲಿ ಹೋಗ್ಬೇಕು ಅಂತೆಲ್ಲ ವಾಕಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡಿ, ನಿಮ್ಮ ಮನೆ ಟೆರೆಸ್ ಇರ್ಬೋದು ಅಥವಾ ನಿಮ್ಮ ಮನೆ ಅಂಗಳ ಇರ್ಬೋದು, ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು 20ರಿಂದ 30 ನಿಮಿಷ ವಾಕಿಂಗ್ ಮಾಡಿ ಆರಾಮ್ಸೆ ಸಾಯಂಕಾಲ, ರಾತ್ರಿ ಹೊತ್ತು ಅಷ್ಟು ಅರ್ಧ ಗಂಟೆ ನಿಮ್ಗೆ ಸಿಗ್ಬೋದು ಅಂತ ಹೇಳಿ ಅನ್ಕೊಳ್ತೇನೆ. ಸ್ವಲ್ಪ ಸ್ಟ್ರೆಸ್ ಫ್ರೀ ಕೂಡ ಆಗ್ತದೆ. ನಿಮ್ಮ ಆಫೀಸ್ ವರ್ಕ್ ಇರ್ಬೋದು ಅಥವಾ ಮನೆಯಲ್ಲಿರುವ ಗೃಹಿಣಿಯರು ಕೂಡ ಆಗಿರ್ಬೋದು, ರಾತ್ರಿ ಹೊತ್ತು ನಿಮ್ಗೆ ಸ್ವಲ್ಪ ಟೈಮ್ ಸಿಗ್ಬೋದು ಅಂತ ಅನ್ಕೊಂಡಿದ್ದೇನೆ. ಸ್ವಲ್ಪ ಸ್ಟ್ರೆಸ್ ಫ್ರೀ ಮಾಡ್ಕೊಂಡು ವಾಕಿಂಗ್ ಮಾಡೋದ್ರಿಂದ ಕೂಡ ಮತ್ತೆ ಮನೆ ಗೃಹಿಣಿಯರು ಅಂತ ಹೇಳಿದ್ರೆ ಅವ್ರಿಗೆ ಹೇಗೂ ಮನೆ ಕೆಲಸಗಳು ಇರ್ತದೆ, ಮನೆ ಕ್ಲೀನಿಂಗ್ ಇರ್ತದೆ, ಪಾತ್ರೆ ತೊಳೆಯೋದು, ತುಂಬಾ ಕೆಲಸಗಳೆಲ್ಲ ಇರ್ತದೆ. ಅದಾದ್ಮೇಲೆ ಸಾಯಂಕಾಲ ವಾಕಿಂಗ್ ಕೂಡ ಮಾಡ್ಬೋದು. ಈ ರೀತಿ ನಿಮ್ಮ ಡಯಟ್ ಅನ್ನ ಅಥವಾ ನಿಮ್ಮ ಒಂದು ದಿನನಿತ್ಯದ ಕೆಲಸವನ್ನ ನೀವು ಒಂದು ಸ್ಟ್ರಿಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ
ಕ್ರಮೇಣ ವೆಯ್ಟ್ ಲಾಸ್ ಕೂಡ ಆಗ್ಬೋದು, ಹೊಟ್ಟೆ ಬೊಜ್ಜು ಕೂಡ ಬರೋದನ್ನ ತಡೆಗಟ್ಟಬಹುದು. ಹೊಟ್ಟೆ ಬೊಜ್ಜು ಅಂತ ಹೇಳುವಂಥದ್ದು ಮೇಯ್ನ್ ಆಗಿ ಬರ್ಲಿಕ್ಕೆ ಕಾರಣ ನಮಗೆ ಎಕ್ಸಸೈಸ್ ಇಲ್ಲದೆ ಇರುವಂತದ್ದು, ಕೂತಲ್ಲೇ ಕೂತು ನಾವು ವರ್ಕ್ ಮಾಡೋದು, ಹಾಗೆ ಜಂಕ್ ಫುಡ್ಗಳು ಇರ್ಬೋದು, ಈ ಬರ್ಗರ್, ಬ್ರೆಡ್ ಇಂದ ಮಾಡಿದ್ದು, ಮೈದಾ ಫುಡ್ ಇರ್ಬೋದು, ಬೇಕರಿ ಫುಡ್ ಇರ್ಬೋದು, ಅಂತದನ್ನ ಜಾಸ್ತಿ ತಿಂದಿತ್ತು ಅಂತ ಹೇಳಿದ್ರೆ ನಿಮ್ಗೆ ಈ ಒಂದು ಹೊಟ್ಟೆ ಬೊಜ್ಜು ಹೇಳುವಂಥದ್ದು ಜಾಸ್ತಿಯಾಗಿ ಬರ್ತದೆ. ಮಾಮೂಲಿಯಾಗಿ ನಮ್ಮ ಆಹಾರ ಬೆಳಿಗ್ಗೆ ದೋಸೆ, ಮಧ್ಯಾಹ್ನ ಅನ್ನ, ರಾತ್ರಿ ಒಂದು ಸ್ವಲ್ಪ ಏನಾದ್ರೂ ಸೂಪ್, ಆ ತರ ನೀವು ನಿಮ್ಮ ಒಂದು ಹೆಲ್ದಿ ಡಯಟ್ ಅನ್ನ ಮಾಡಿತು ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಹೊಟ್ಟೆ ಬೊಜ್ಜು ಹೇಳೋದು ಬರುದಿಲ್ಲ. ನೀವು ಹೆವಿ ಆಗಿ ಯಾವಾಗ ಆಯಿಲ್ ಅಲ್ಲಿ ಮಾಡಿದಂತಹ ಫುಡ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಅಂತದನ್ನ ತಿಂದು ಯಾವುದೇ ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಂಡು ಆಫೀಸ್ ವರ್ಕ್, ಲ್ಯಾಪ್ಟಾಪ್ ವರ್ಕ್ ಅಂತ ಹೇಳಿ ಮಾಡ್ತಾ ಇದ್ರೆ ನಿಮಗೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೊಟ್ಟೆ ಬೊಜ್ಜು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನೀವು ಹೊಟ್ಟೆ ಬೊಜ್ಜನ್ನ ಹೀಗೆ ಯಾವುದೇ ವೆಯ್ಟ್ ಲಾಸ್ ಇದು ಡಯಟ್ ಇಲ್ಲದೆ ಅಥವಾ ವರ್ಕೌಟ್ ಇಲ್ಲದೆ ಈ ರೀತಿಯಾಗಿ ನೀವು ಕಡಿಮೆ ಮಾಡ್ಕೊಳ್ಬಹುದು. ಇನ್ನು ವರ್ಕೌಟ್ ಮಾಡ್ಬೋದು, ಡಯಟ್ ಮಾಡ್ಬೋದು ಅಂತ ಅನ್ನುವರು ಮಾರ್ನಿಂಗ್ ಕೂಡ ವರ್ಕೌಟ್ ಅನ್ನ ಮಾಡಿ, ಅದೇ ರೀತಿ ಈವ್ನಿಂಗ್ ಕೂಡ ವಾಕಿಂಗ್ ಮಾಡಿ. ಇದರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗ್ತದೆ. ಹೊಟ್ಟೆ ಬೊಜ್ಜು ಕಡಿಮೆ ಮಾಡ್ಲಿಕ್ಕೆ ನಿಮ್ಗೆ ಸ್ಕಿಪ್ಪಿಂಗ್ ಅಂತ ಹೇಳಿ ಬರ್ತದೆ ಅದು, ಅಥವಾ ಜಂಪಿಂಗ್ ಜಾಕ್ಸನ್ ಮಾಡ್ಬೋದು. ಜಂಪಿಂಗ್ ಜಾಕ್ಸನ್ ಅಂತ ಹೇಳೋದು ಫುಲ್ ಬಾಡಿ ಕ್ಯಾಲೋರಿ ಬರ್ನ್ ಆಗ್ಲಿಕ್ಕೆ ಒಂದು ಒಳ್ಳೆಯ ಎಕ್ಸಸೈಸ್ ಅಂತ ಹೇಳ್ಬೋದು. ಹಾಗೆ ಸ್ಕಿಪ್ಪಿಂಗ್ ಕೂಡ ತುಂಬಾನೇ ಒಳ್ಳೆಯದು. ಹಾಗೆ ಫಾಸ್ಟ್ ವಾಕಿಂಗ್, ಸ್ವಲ್ಪ ಒಂದು 15 ಮಿನಿಟ್ಸ್ ಫಾಸ್ಟ್ ವಾಕಿಂಗ್ ಮಾಡುವಂಥದ್ದು, ಆ ತರ ಎಕ್ಸಸೈಸ್ ಗಳನ್ನೆಲ್ಲ ನೀವು ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಆದಷ್ಟು ಬೇಗ ಫುಲ್ ಬಾಡಿಯಿಂದ ಫ್ಯಾಟ್ ಅನ್ನ ಕರಗಿಸ್ಕೊಳ್ಬಹುದು. ಹಾಗೆ ನೀರನ್ನ ಜಾಸ್ತಿಯಾಗಿ ಕುಡಿಬೇಕು. ಇನ್ನೊಂದು ಮೇನ್ ಸ್ಟ್ರೆಸ್ ಅಂತ ಹೇಳುವಂಥದ್ದು ಮನುಷ್ಯನಿಗೆ ತುಂಬಾನೇ ಇಂಪಾರ್ಟೆಂಟ್. ನೀವು ನೋಡಿರ್ಬೋದು, ತುಂಬಾನೇ ಸ್ಟ್ರೆಸ್ ಆಯ್ತು ಅಂತ ಹೇಳಿದ ಕೂಡ್ಲೆ ನಮ್ಗೆ ಕ್ರೇವಿಂಗ್ಸ್ ಕೂಡ ಒಮ್ಮೊಮ್ಮೆ ಜಾಸ್ತಿ ಆಗ್ತದೆ. ತುಂಬಾ ಸ್ಟ್ರೆಸ್ ಆದ ಟೈಮಲ್ಲಿ ನಾವು ಜಾಸ್ತಿ ತಿನ್ಬೇಕು ಅಂತ ಹೇಳಿ ಅನ್ಕೊಳ್ತೇವೆ. ಈ ರೀತಿ ಫುಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಏನ್ ಮಾಡುದು ಟೆನ್ಷನ್ ಆಗ್ತದೆ ಅಂತ ಹೇಳುವಾಗ ಸಿಕ್ಕಾಪಟ್ಟೆ ತಿಂತೇವೆ. ಇದನ್ನ ಕಂಟ್ರೋಲ್ ಮಾಡ್ಬೇಕು. ಆ ಕ್ರೇವಿಂಗ್ಸ್ ಬರುವ ಟೈಮಲ್ಲಿ ನೀವು ಆದಷ್ಟು ನೀರನ್ನ ಕುಡಿಯಿರಿ. ಬೇರೆ ಸ್ವೀಟ್, ಜ್ಯೂಸ್ ಆ ತರ ಎಲ್ಲ ಕುಡಿಬೇಡಿ. ನಂಗೆ ಆಗುವಂತ ನಾನು ಹೇಳುದು, ನಂಗೂ ಸ್ಟ್ರೆಸ್ ಬಂದಾಗ ನಾವು ಏನಾದ್ರೂ ಶುಗರ್ ಹಾಕಿದ್ದು ಜ್ಯೂಸ್ ಏನಾದ್ರೂ ಕುಡಿಯುವ ಅಂತ ಹೇಳಿ ಕಾಣ್ತದೆ, ಅಥವಾ ಏನಾದ್ರೂ ತಿನ್ನುವ, ಇದು ನಮ್ಗೆ ಡಯಟ್ ಬಗ್ಗೆ ಕಾನ್ಶಿಯಸ್ಸೇ ಇರುವುದಿಲ್ಲ. ಆ ಸ್ಟ್ರೆಸ್ ತುಂಬಾ ನಮ್ಮನ್ನ ಇದು ಮಾಡುತ್ತೆ. ಅದಕ್ಕೋಸ್ಕರ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆದಷ್ಟು ನೀರನ್ನ ಕುಡೀರಿ. ಆಗ ನಿಮ್ಗೆ ಅದು, ನಾನು ನೋಡಿದ್ದೇನೆ ಎಷ್ಟೋ ಸಲ ನಂಗೆ ಏನೋ ತಿನ್ಬೇಕು ಅಂತ ಹೇಳಿಸುವಾಗ ಹೋಗಿ ಬಿಸಿನೀರ್ 2 ಗ್ಲಾಸ್ ನೀರು ಕುಡಿತೇನೆ. ಆಗ ನಮ್ಗೆ ಹೊಟ್ಟೆ ಫುಲ್ ಆಗ್ತದೆ. ಬೇರೇನೋ ತಿನ್ಬೇಕು ಅನ್ನುವಂತಹ ಕ್ರೇವಿಂಗ್ಸ್ ಸ್ವಲ್ಪ ಕಡಿಮೆ ಆಗ್ತದೆ. ಅದ್ರ ಮೇಲೂ ನಿಮ್ಗೆ ಸ್ವೀಟ್ ಕ್ರೇವಿಂಗ್ಸ್ ಎಲ್ಲ ಜಾಸ್ತಿ ಆಯ್ತು ಅಂತಾದ್ರೆ ಖರ್ಜೂರ ಆ ತರ ಫ್ರೂಟ್ ಅನ್ನ, ಅಂಜೂರ, ಖರ್ಜೂರ ಆ ತರ ಫ್ರೂಟ್ಸ್ ಅನ್ನ ತಿನ್ನಿ. ಇದರಿಂದ ಕೂಡ ಸ್ವೀಟ್ ಕ್ರೇವಿಂಗ್ಸ್ ಅನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಇವಿಷ್ಟು ಟಿಪ್ಸ್ ನಿಮ್ಮ ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ನೀವು ಯೂಸ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನಿಮಗೆ ಒಂದು ಈ ತರ ಮೋಟಿವೇಶನ್ ವಿಡಿಯೋಸ್ ನಾನು ಇವತ್ತು ಮಾಡಿದ್ದು, ಸಡನ್ ಆಗಿ ಮಾಡಿದೆ ಈ ವಿಡಿಯೋನ. ನಾನು ಡಯಟ್ ರೆಸಿಪೀಸ್ ತುಂಬಾ ಚೆನ್ನಾಗಿ ನೀವು ಕೇಳ್ತಾ ಇದ್ದೀರಿ. ಡಯಟ್ ವಿಡಿಯೋಸ್ ಕೂಡ ಮಾಡ್ತೇನೆ, ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೇನೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಒಂದು ಸ್ವಲ್ಪ ದಿನಗಳಲ್ಲೇ ನಾನೇನು ನಿಮಗೆ ವೆಯ್ಟ್ ಲಾಸ್ ವಿಡಿಯೋಸ್ ಗಳನ್ನ ಶೇರ್ ಮಾಡ್ತೇನೆ. ಹಾಗೆ ಟಾರ್ಗೆಟ್ ಕೂಡ ಇದೆ ನನಗೆ. ನನ್ನ ಒಂದು ವೆಯ್ಟ್ ಕೂಡ ಕಡಿಮೆ ಆಗ್ಬೇಕಾಗಿದೆ. ನಾವೊಂದು ಚಾಲೆಂಜ್ ಅಂತ ಹೇಳಿ ತಗೊಳ್ಳದೇ ಇದ್ರೆ ನಮ್ಮ ಒಂದು ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ತುಂಬಾ ಜನ ಅನ್ಕೊಳ್ದ, ಎಷ್ಟು ನಾನು 1 ವಾರ ಆಯ್ತು ನಾನು ಡಯಟ್ ಮಾಡುದು, ಇನ್ನು ಕೂಡ ನನ್ನ ವೆಯ್ಟ್ ಕಡಿಮೆ ಆಗ್ಲಿಲ್ಲ ಅಂತ ಹೇಳ್ತಾರೆ. 1 ವಾರದಲ್ಲಿ ಎಲ್ಲ ಏನು ಚೇಂಜಸ್ ಆಗುದಿಲ್ಲ. ಯಾಕೆಂದ್ರೆ ನಾವು 1 ವಾರದಲ್ಲಿ ಏನು ಗೇನ್ ಆಗಿರೋದಿಲ್ಲ ಅಲ್ಲ, ಅದು ನಾವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಕೆಲವರು ಹಾಗೆ 1 ವಾರ ಮಾಡ್ತಾರೆ, 10 ದಿವಸ ಮಾಡ್ತಾರೆ, ಏನು ಚೇಂಜಸ್ ಆಗ್ಲಿಲ್ಲ, ವೆಯ್ಟ್ ಲಾಸ್ ಆಗ್ಲಿಲ್ಲ ಅಂತ ಹೇಳಿ ಮತ್ತೆ ಅನ್ಹೆಲ್ದಿ ಫುಡ್ ತಿನ್ನೋದು, ನಾನು ಡಯಟ್ ಮಾಡೋದಿಲ್ಲ, ನಂದು ವೆಯ್ಟ್ ಲಾಸ್ ಆಗೋದಿಲ್ಲ ಅನ್ಕೊಂಡು ಡಿಮೋಟಿವೇಟೆಡ್ ಆಗಿ ಅನ್ಹೆಲ್ದಿ ಫುಡ್ ಗಳನ್ನ ತಿನ್ಲಿಕ್ಕೆ ಇದು ಮಾಡ್ತಾರೆ, ಡಯಟ್ ಅನ್ನ ಸ್ಕಿಪ್ ಮಾಡ್ತಾರೆ, ಬಿಟ್ಟು ಬಿಡ್ತಾರೆ. ಹಾಗೆಲ್ಲ ಪೇಶನ್ಸ್ ಬೇಕು, ಮೋಟಿವೇಶನ್ ಬೇಕು ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಇದ್ರೆ. ಹಾಗಿದ್ರೆ ಮಾತ್ರ ನಾವು ವೆಯ್ಟ್ ಲಾಸ್ ಅನ್ನ ಮಾಡ್ಬೋದು. ಎಷ್ಟೋ ಜನರದ್ದು ಮೋಟಿವೇಶನ್ ಅಥವಾ ಟ್ರಾನ್ಸ್ಫಾರ್ಮೇಶನ್ ನಾವು ನೋಡ್ತೇವೆ, ಯೂಟ್ಯೂಬ್ ಅಲ್ಲಿ ಇರ್ಬೋದು, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ನಾವು ನೋಡ್ತೇವೆ. ಎಲ್ರು ಹೇಳ್ತಾರೆ, ನಂದು ಇಷ್ಟು kg ಕಡಿಮೆ ಆಯ್ತು, 7 kg ಕಡಿಮೆ ಆಯ್ತು, 1 ತಿಂಗಳಲ್ಲಿ 12 kg ಕಡಿಮೆ ಆಯ್ತು, 16 kg ಕಡಿಮೆ ಆಯ್ತು,
ನಂದು 20 kg ವೆಯ್ಟ್ ಲಾಸ್, 45 kg ಕಡಿಮೆ ಆಯ್ತು. ಎಷ್ಟೋ ಟ್ರಾನ್ಸ್ಫಾರ್ಮೇಶನ್ ಗಳನ್ನ ನಾವು ನೋಡ್ತೇವೆ ಅಲ್ಲ. ಇದೆಲ್ಲ ಹೇಗೆ ಒಂದು ದಿನದಲ್ಲಿ ಆಗುವಂತದ್ದಲ್ಲ, ಒಂದು ವಾರದಲ್ಲಿ ಆಗುವಂತದ್ದಲ್ಲ, ಒಂದು ತಿಂಗಳಲ್ಲಿ ನಿಮಗೆ ಹೆಚ್ಚು ಅಂತ ಹೇಳಿದ್ರೆ 3-4 kg ಅಷ್ಟು ಕಡಿಮೆ, ಅಂದ್ರೆ ಕಡಿಮೆ ಅಂತ ಹೇಳಿದ್ರೆ ಒಂದು 3-4 kg ಅಷ್ಟು ವೆಯ್ಟ್ ಲಾಸ್ ಆಗ್ಬೋದು, ಪರ್ಫೆಕ್ಟ್ ಆಗಿ ನೀವು ಒಂದು ವೆಯ್ಟ್ ಲಾಸ್ ಡಯಟ್ ಅನ್ನ ಮಾಡಿದ್ರೆ. ಅದಿಲ್ಲ ಅಂತ ಹೇಳಿದ್ರೆ 2 kg ಆ ತರ ಕೂಡ ಆಗ್ಬೋದು. ಸ್ವಲ್ಪ ಸ್ಕಿಪ್ ಮಾಡಿ ಚೀಟ್ ಮೀಲ್ ಎಲ್ಲ ಮಾಡಿತು ಅಂತ ಆದ್ರೆ ಹಾಗೆ ಸಹ ಆಗ್ಬೋದು. ಸೊ ಈ ತರ ಒಂದು 10 kg 15 kg 20 kg ಎಲ್ಲ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಇದ್ರೆ ನೀವು ಅದನ್ನ ಸುಮಾರು 6 ತಿಂಗಳವರೆಗೆ 8 ತಿಂಗಳವರೆಗೆ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯನ್ನ ಮುಂದುವರಿಸಬೇಕು. ಅಯ್ಯೋ 6 ತಿಂಗಳು ಏನು ತಿನ್ನದೆ ಹೇಗೆ ಇರುದು ಅಂತ ಕೆಲವರಿಗೆ ಹಾಗಾಗ್ಬೋದು. ಆಗುದಿಲ್ಲ, ನನ್ಗೆ ಡಯಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಫುಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಂಗೆ ತಿನ್ಬೇಕು ಅಂತ ಆಗ್ತದೆ, ಫಿಶ್ ಆಯಿಲ್ ಫುಡ್ ಆತರ ತಿನ್ಬೇಕು ಅಂತ ಆಗ್ತದೆ ಅಂತ ಹೇಳಿ ತುಂಬಾ ಜನ ಡಯಟ್ ಅನ್ನ ಸ್ಕಿಪ್ ಮಾಡ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ನೀವು ಲಾಂಗ್ ಟರ್ಮ್ ಡಯಟ್ ಅಥವಾ ವೆಯ್ಟ್ ಲಾಸ್ ಅನ್ನ ಮಾಡ್ಬೇಕು ಅಂತ ಇದ್ರೆ ಕಂಟಿನ್ಯೂಸ್ ಆಗಿ ಡಯಟ್ ಅನ್ನ ಮಾಡಿ. ಆದ್ರೆ ವಾರಕ್ಕೊಂದು ದಿವಸ ಅಥವಾ 15 ದಿವಸಕ್ಕೊಮ್ಮೆ ನಿಮ್ಗೆ ಬೇಕಾದಂತದ್ದನ್ನ ತಿನ್ನಿ. ಅಥವಾ ಯಾವಾಗಲಾದ್ರೂ ತಿನ್ನುವಾಗ ಒಂದು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿ, ಜಾಸ್ತಿ ಜಾಸ್ತಿ ತಿನ್ಬೇಡಿ. ಈಗ ಏನೋ ನಿಮಗೆ ಬರ್ಗರ್ ಎಲ್ಲರ ಮನೆಯಲ್ಲಿ ಎಲ್ಲರೂ ಹೋಗಿದ್ದಾರೆ, ಅವರೆಲ್ಲ ತಿನ್ನುವಾಗ ನಿಮಗೆ ತಿನ್ನದೇ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಏನೋ ಹೋಗಿದ್ದೀರಿ, ಹೋಟೆಲ್ಗೆಲ್ಲ ಹೋಗಿದ್ದೀರಿ, ಆಗ ಅಲ್ಲಿ ಕ್ವಾಂಟಿಟಿಯನ್ನ ಕಡಿಮೆ ಮಾಡಿ ಏನೋ ಕಡಿಮೆ ಐಟಮ್ ಅನ್ನ ಆರ್ಡರ್ ಮಾಡಿ ಸ್ವಲ್ಪ ಸ್ವಲ್ಪ ತಿನ್ನಿ. ಯಾವುದೇ ಫುಡ್ ಆಗ್ಲಿ ನಿಮ್ಮ ಒಂದು ಪೋರ್ಷನ್ ಅಲ್ಲಿ ನೀವು ಕ್ವಾಂಟಿಟಿ ಪೋರ್ಷನ್ ಕಂಟ್ರೋಲ್ ಮಾಡಿ ತೊಂದ್ರೆ ಏನು ತೊಂದ್ರೆ ಇಲ್ಲ, ಎಲ್ಲವನ್ನು ಕೂಡ ತಿನ್ಬಹುದು, ಇನ್ಕ್ಲೂಡಿಂಗ್ ಹೋಟೆಲ್ಗೆ ಹೋಗಿ ಐಸ್ ಕ್ರೀಮ್ ಕೂಡ ತಿನ್ಬಹುದು. ಆದ್ರೆ ಪೋರ್ಷನ್ ಕಂಟ್ರೋಲ್ ಮಾಡಿ. ಈಗ ಫ್ರೂಟ್ ಸಲಾಡ್ ಏನಾದ್ರೂ ಒಂದು ಐಸ್ ಕ್ರೀಮ್ ತಕೊಂಡ್ರೆ ಅದನ್ನು ಫುಲ್ ತಿನ್ಬೇಡಿ, ಹಾಫ್ ತಿನ್ನಿ, ಹಾಫ್ ಇನ್ನೊಬ್ರಿಗೆ ಶೇರ್ ಮಾಡಿ. ಆ ತರ ಮಾಡೋದ್ರಿಂದ ನಿಮ್ಮ ಒಂದು ಕ್ರೇವಿಂಗ್ಸ್ ಕೂಡ ಕಂಟ್ರೋಲ್ ಆಗ್ತದೆ, ಆಸೆ ಅಂತ ಹೇಳುದು ಕೂಡ ಕಂಟ್ರೋಲ್ ಆಗ್ತದೆ, ನಿಮ್ಮ ಡಯಟ್ ಜರ್ನಿ ಕೂಡ ಇದು ಮುಂದುವರಿತಾ ಇರ್ತದೆ. ಈ ರೀತಿ ನಿಮ್ಮ ಡಯಟ್ ಅನ್ನ ಮಾಡಿ. ಇವಿಷ್ಟು ಡಯಟ್ ಟಿಪ್ಸ್. ಫ್ರೆಂಡ್ಸ್, ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ. ಹಾಗೆ ಬೇರೆ ಬೇರೆ ವೆಯ್ಟ್ ಲಾಸ್ ಟಿಪ್ಸ್ ಜೊತೆ ಹೊಟ್ಟೆ ಬೊಜ್ಜನ್ನ ಹೇಗೆ ಕಡಿಮೆ ಮಾಡಬಹುದು ಅಂತ ಹೇಳಿ, ಹೊಟ್ಟೆ ಬೊಜ್ಜಿಗೆ ಸಂಬಂಧಪಟ್ಟ ಎಕ್ಸರ್ಸೈಸ್ ಅನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಬೇರೆ ಬೇರೆ ವೆಯ್ಟ್ ಲಾಸ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.